ರಾಜ್ಯಾದ್ಯಂತ SSLC ರಿಸಲ್ಟ್ ಪ್ರಕಟಣೆಯಾಗಿದೆ. ಅದರಲ್ಲಿ ಹಲವು ವಿದ್ಯಾರ್ಥಿಗಳು ಫಸ್ಟ್ ರ್ಯಾಂಕ್ ಬಂದಿದ್ದಾರೆ. ಅದರಲ್ಲೂ ಕೂಡ ಬ್ಯಾಡರಳ್ಳಿಯ ಖಾಸಗಿ ಶಾಲೆಯಲ್ಲಿ ಓದ್ತಿರುವಂಥ ಧನಲಕ್ಷ್ಮಿ ಎಂಬ ವಿದ್ಯಾರ್ಥಿನಿ ಕೂಡ ಫಸ್ಟ್ ರ್ಯಾಂಕ್ ಪಡೆದುಕೊಂಡಿದ್ದಾರೆ. ಸದ್ಯಕ್ಕೆ ಅವ್ರು ನನ್ನ ಜೊತೆ ಇದ್ದಾರೆ. ಈ ಒಂದು ವಿಚಾರದ ಬಗ್ಗೆ ಫಸ್ಟ್ ರಿಯಾಕ್ಷನ್ ಏನು ಅವ್ರದ್ದು ಅಂತ ಕೇಳ್ತಾ ಹೋಗ್ತೀನಿ. ಫಸ್ಟ್ ರ್ಯಾಂಕ್ ಬಂದಿದ್ದೀರಾ, ಹೇಗೆ ಫೀಲ್ ಆಗ್ತಿದೆ? ಫಸ್ಟ್ ನಿಮಗೆ ಒಂದು ರಿಸಲ್ಟ್ ನೋಡಿದ ತಕ್ಷಣ ಹೇಗೆ ಅನಿಸ್ತು ಅಂತ? ತುಂಬ ಖುಷಿಯಾಯಿತು. ನನಗಿಂತ ಜಾಸ್ತಿ ನಮ್ಮ ಅಮ್ಮನೇ ಖುಷಿಪಟ್ಟರು ಜಾಸ್ತಿ. ಸರ್ ಇದಕ್ಕೆಲ್ಲ ಕಾರಣ ಹೇಳಬೇಕು ಅಂದರೆ ನಮ್ಮ ಟೀಚರ್ಸು ಮತ್ತು ಫಸ್ಟ್ ಆಫ್ ಆಲ್ ನನ್ನ ಪೇರೆಂಟ್ಸು. ಯಾಕಂದರೆ ಅವ್ರ ಸಪೋರ್ಟ್ ಇಲ್ಲ ಅಂದರೆ ನಿಜವಾಗ್ಲೂ ಇದೆಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ. ನಮ್ಮ ಪೇರೆಂಟ್ಸ್ ಕಷ್ಟಪಟ್ಟು ಅಷ್ಟೊಂದು ನನಗೆ ಕೋಪರೇಟ್ ಮಾಡಿದ್ದಕ್ಕೆ ಇಷ್ಟೊಂದು ಓದೋಕ್ಕಾಗಿದ್ದು. ಮತ್ತು ನಮ್ಮ ಟೀಚರ್ಸು ಅಷ್ಟೇ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದಾರೆ. ಬೆಳಗ್ಗೆ 8 o'clock ಸಂಜೆ 8 o'clock ತನಕ ಕ್ಲಾಸ್ ತೊಗೊಂಡಿದ್ದಾರೆ. ನನಗೆ ಅಂತ ಅಲ್ಲ, ಎಲ್ಲ ಸ್ಟೂಡೆಂಟ್ಗೂ ಕೂಡ ತುಂಬ ಒತ್ತಿ ಹೇಳ್ಕೊಟ್ಟಿದ್ದಾರೆ. ಯಾವ್ದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತಲೂ ಹೇಳ್ಕೊಟ್ಟಿದ್ದಾರೆ. ಮತ್ತು ನಮ್ಮ ಸ್ಕೂಲಲ್ಲಿ ಬರೀ ಸ್ಟಡೀಸ್ ಅಷ್ಟೇ ಅಲ್ಲ, ಡಿಸಿಪ್ಲಿನ್ ಮೇಲೆ ಕೂಡ ಕಾನ್ಸಂಟ್ರೇಟ್ ಮಾಡ್ತಾರೆ. ಇದಕ್ಕೆಲ್ಲ ಏನಂದರೆ 625 ತೆಗಿಬೇಕು ಅಂದರೆ ಡಿಸಿಪ್ಲಿನ್ ಜೊತೆ ಹಾರ್ಡ್ ವರ್ಕು ಇಂಪಾರ್ಟೆಂಟು. ಅವೆರಡನ್ನೂ ನಮ್ಮ ಸ್ಕೂಲ್ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದೆ. ಅಂದರೆ ಈಗ ಫಸ್ಟ್ ರ್ಯಾಂಕ್ ಬರಬೇಕಂದ್ರೆ ಅಷ್ಟೊಂದು ಈಸಿ ಅಲ್ಲ. ಎಷ್ಟು ಓದಿದ್ರು ಎಷ್ಟು ಹೇಳ್ಕೊಟ್ರು ಓದುವಂಥ ಸ್ಟೂಡೆಂಟ್ನ ಮೆಂಟಲ್ ಸ್ಟೇಬಲ್ ಏನಿರುತ್ತೆ, ಆ ಒಂದು ಧೈರ್ಯ ಆಗಿರ್ಬೋದು, ಹೇಗಿತ್ತು ಆ ಒಂದು ಮಾನಸಿಕವಾಗಿ ನೀವು ಯಾವ ರೀತಿ ತಯಾರಾಗ್ತಿದ್ರಿ ಅಂತ? ಸರ್ ಅಂದರೆ ಫಸ್ಟ್ ನಮ್ಮ ಸ್ಕೂಲಲ್ಲಿ ಸೆಕ್ಷನ್ ಡಿವೈಡ್ ಮಾಡ್ತಾರೆ. ಆವಾಗ ಎಕ್ಸಲೆಂಟ್, ಗುಡ್ ಮತ್ತು ಆವ್ರೇಜ್ ಹಾಕಿದಾಗ ಎಕ್ಸಲೆಂಟ್ ಅವ್ರಿಗೆ ತುಂಬ ಅವ್ರು ಮೆಂಟಲಿ ಹೆಂಗೆ ಪ್ರಿಪೇರ್ ಆಗಬೇಕು ಅಂತ ಹೇಳ್ಕೊಡ್ತಾರೆ. ಅದರಿಂದ ನಾನು ಇಷ್ಟು ತೆಗಿಯೋಕ್ಕಾಯಿತು ಅಷ್ಟೇ. ಮನೇಲಿ ಯಾವ ರೀತಿ ಪ್ರಶಂಸೆ ಇದು ಮಾಡಿದ್ರು? ನಿಮ್ಮ ಕುಟುಂಬಸ್ಥರಾಗಿರ್ಬೋದು ಮತ್ತು ಸಂಬಂಧಿಕರಲ್ಲಿ ಏನು ಹೇಳ್ತಿದ್ದಾರೆ ಅಂತ? ಸರ್ ರಿಲೇಟಿವ್ಸ್ ಎಲ್ಲ ತುಂಬ ಖುಷಿಪಟ್ಟಿದ್ದಾರೆ. ಮತ್ತು ಅಪ್ಪ ಅಮ್ಮ ಅಂತೂ ತುಂಬ ಖುಷಿಪಟ್ಟಿದ್ದಾರೆ. ಅವರಿಂದನೇ ಎಲ್ಲ ಆಗಿದ್ದು, ಅಷ್ಟೇ ಹೇಳೋಕ್ಕಾಗೋದು, ಇನ್ನೇನು ಇಲ್ಲ. ಈ ಒಂದು ವಿಚಾರ ನಿಮ್ಮ ತಂದೆ ತಾಯಿಗೆ ಮತ್ತು ನಿಮ್ಮ ಸ್ಕೂಲ್ಗೂ ಕೂಡ ಹೆಮ್ಮೆಯ ವಿಚಾರ. ಮತ್ತು ನಿಮ್ಮ ತಂದೆ ತಾಯಿ ಏನು ಮಾಡ್ತಾರೆ? ಯಾವ ರೀತಿಯಾದಂಥ ಬ್ಯಾಕ್ಗ್ರೌಂಡ್, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು ಅಂತ? ಸರ್ ನಮ್ಮ ತಂದೆ ತಾಯಿ ಶಾಪ್ ಇಟ್ಕೊಂಡಿದ್ದಾರೆ. ತುಂಬ ಕಷ್ಟಪಡ್ತಾರೆ. ಅವ್ರ ಕಷ್ಟಕ್ಕೆ ಇಷ್ಟೊಂದು ಓದಬೇಕು ಅನಿಸ್ತು. ಅದಕ್ಕೆ ಅವ್ರ ಕಷ್ಟಕ್ಕೋಸ್ಕರ ನಾನು ಇಷ್ಟು ಓದಬೇಕು ಅನಿಸ್ತು, ಅದಕ್ಕೆ ಓದ್ತೆ ಸರ್. ನಿಮ್ಮ ಸ್ಫೂರ್ತಿ ಯಾರು ಮತ್ತು ನಿಮ್ಗೆ ಏನಾಗಬೇಕಂತ ಒಂದು ನಿಮ್ಮ ಕನಸಿದೆ ಅಂತ? ಸರ್ ನನಗೆ ನಮ್ಮ ಮಮ್ಮಿ ಡ್ಯಾಡಿನೇ ಸ್ಫೂರ್ತಿ. ಮತ್ತು ನನಗೆ CA ಆಗಬೇಕು ಅಂತ ತುಂಬ ಆಸೆ ಸರ್. ಮತ್ತು ಒಂದಷ್ಟು ಸ್ಟೂಡೆಂಟ್ಗಳು, ನಿಮ್ಮ ಬ್ಯಾಚ್ಮೇಟ್ಸ್ ಆಗಿರ್ಬೋದು, ಬೇರೆ ಬೇರೆ ಸ್ಟೂಡೆಂಟ್ಸ್ ಆಗಿರ್ಬೋದು, ಎಕ್ಸಾಮ್ ಅಂದ ತಕ್ಷಣ ಕೆಲವ್ರಿಗೆ ಭಯ ಇರುತ್ತೆ. ಜೊತೆಗೆ ಈಗ ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು, ಅವರಿಗೆ ನೀವು ಒಬ್ಬ ಟಾಪರ್ ಆಗಿ ಏನು ಮೆಸೇಜ್ ಕೊಡ್ತೀರಾ ಎಕ್ಸಾಮ್ ವಿಚಾರವಾಗಿ? ಸರ್ ನಾನು ಎಷ್ಟೊಂದು ಸತಿ ಕಮ್ಮಿ ಮಾರ್ಕ್ಸ್ ತಗೊಂಡಿಲ್ಲ ಅಂತ ಅಲ್ಲ. ಆವಾಗ ಕಮ್ಮಿ ಮಾರ್ಕ್ಸ್ ತಗೊಂಡಾಗ ಸುಮ್ಮನೆ ಕುಗ್ಬಿಟ್ರೆ ಅದು ಮಾರ್ಕ್ಸ್ ಬರೋಲ್ಲ. ಅದಕ್ಕೆ ನಾವು ಆ ಟೈಮಲ್ಲಿ ಇನ್ನೂ ಜಾಸ್ತಿ ಆಡ್ಬೇಕಾಗಿ ನಾವು ಎಲ್ಲಿ ತಪ್ಪು ಮಾಡ್ತಿದ್ದೀವಿ ಅಂತ ತಿಳ್ಕೊಂಡು ಇನ್ನೂ ಜಾಸ್ತಿ ಎಫರ್ಟ್ ಹಾಕಿದ್ರೆ ನಮಗೆ ಎಕ್ಸ್ಪೆಕ್ಟೇಷನ್ ಎಷ್ಟಿರುತ್ತೆ ಅಷ್ಟು ಮಾರ್ಕ್ಸ್ ತೊಗೋಬೋದು ಸರ್. ಈಗ ಅಷ್ಟು ಗಂಟೆ ಓದಬೇಕು, ಇಷ್ಟು ಗಂಟೆ ಓದಬೇಕು ಅಂತ ಒಂದಷ್ಟು ಜನರ ಮೈಂಡ್ ಸೆಟ್ ಇರುತ್ತೆ. ಜಾಸ್ತಿ ಹೊತ್ತು ಓದೋದ್ರಿಂದ ರಿಸಲ್ಟ್ ಬರುತ್ತೆ ಅಥವಾ ಅದನ್ನು ಕ್ಯಾಚ್ ಮಾಡುವಂಥ ರೀತಿನ ಯಾವುದು ಇಂಪಾರ್ಟೆಂಟ್ ಆಗುತ್ತೆ ಓದಲ್ಲಿ? ಮತ್ತು ನೀವು ಎಷ್ಟು ಹವರ್ ಓದ್ತಿದ್ರಿ ಅಂತ? ಸರ್ ನಾನು ಜಾಸ್ತಿ ಎಫೆಕ್ಟಿವ್ ಆಗಿ ಎಷ್ಟು ಅವರ್ ಓದ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆದರೆ ಜಾಸ್ತಿ ಎಷ್ಟು ಎಫೆಕ್ಟಿವ್ ಆಗಿ ಓದ್ತೀವಿ ಅನ್ನೋದು ಇಂಪಾರ್ಟೆಂಟು ಸರ್. ನಾನು ಡೈಲಿ 6 hours ಅಷ್ಟೇ ಓದ್ತಿದ್ದಿದ್ದು. ನಿಮ್ಮ ಕುಟುಂಬಸ್ಥರು ಏನೆಲ್ಲ ಹೇಳ್ತಿದ್ದಾರೆ ಮತ್ತು ಬರ್ತಿದ್ದಾರೆ ಶಾಲೆಗೆ? ನಿಮ್ಮ ಶಾಲೆಯಲ್ಲೆಲ್ಲ ಸನ್ಮಾನ ಮಾಡ್ಬೇಕು ಅನ್ಕೊಂಡಿದ್ದಾರೆ, ಏನು ಅನಿಸ್ತಿದೆ ಅಂತ? ಸರ್ ಖುಷಿ ಆಗ್ತದೆ. ನನಗೆ ಸನ್ಮಾನ ಮಾಡೋದಲ್ಲ, ನಮ್ಮ ಟೀಚರ್ಸಿಗೆ ಸನ್ಮಾನ ಮಾಡಬೇಕು ಸರ್. ಯಾಕಂದರೆ ಅವ್ರ ಹಾರ್ಡ್ ವರ್ಕಿಂದನೇ ಇದೆಲ್ಲ ಮಾಡೋಕ್ಕಾಗಿದ್ದು, ಅಷ್ಟೇ ಸರ್. ಇದಿಷ್ಟು ಫಸ್ಟ್ ರ್ಯಾಂಕ್ ಬಂದಿರುವಂಥ ವಿದ್ಯಾರ್ಥಿನಿ ಧನಲಕ್ಷ್ಮಿ ಅವರ ಮಾತು. ಅಂದರೆ ಇಲ್ಲಿ ಪ್ರಮುಖ 3 ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ಒಂದು ಅವ್ರ ಶಾಲೆ ವಿಚಾರವಾಗಿ, ಅವ್ರ ಕುಟುಂಬಸ್ಥರ ವಿಚಾರವಾಗಿ, ಜೊತೆಗೆ ಯಾರು ಸ್ಫೂರ್ತಿ ಅಂತ ಕೇಳಿದಂಥ ಸಂದರ್ಭದಲ್ಲಿ ಅವ್ರ ತಂದೆ ತಾಯಿಯೇ ನಂಗೆ ಸ್ಫೂರ್ತಿ ಅಂತ ಹೇಳ್ತಾರೆ. ಈ ಒಂದು ವಿಚಾರವನ್ನು ಅಂದರೆ ಫಸ್ಟ್ ರ್ಯಾಂಕ್ ಬಂದಿರುವಂಥ ವಿಚಾರವನ್ನು ಖುಷಿಯನ್ನು ವ್ಯಕ್ತಪಡಿಸ್ತಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯಾದ್ಯಂತ SSLC ರಿಸಲ್ಟ್ ಪ್ರಕಟಣೆಯಾಗಿದೆ. ಅದರಲ್ಲಿ ಹಲವು ವಿದ್ಯಾರ್ಥಿಗಳು ಫಸ್ಟ್ ರ್ಯಾಂಕ್ ಬಂದಿದ್ದಾರೆ. ಅದರಲ್ಲೂ ಕೂಡ ಬ್ಯಾಡರಳ್ಳಿಯ ಖಾಸಗಿ ಶಾಲೆಯಲ್ಲಿ ಓದ್ತಿರುವಂಥ ಧನಲಕ್ಷ್ಮಿ ಎಂಬ ವಿದ್ಯಾರ್ಥಿನಿ ಕೂಡ ಫಸ್ಟ್ ರ್ಯಾಂಕ್ ಪಡೆದುಕೊಂಡಿದ್ದಾರೆ. ಸದ್ಯಕ್ಕೆ ಅವ್ರು ನನ್ನ ಜೊತೆ ಇದ್ದಾರೆ. ಈ ಒಂದು ವಿಚಾರದ ಬಗ್ಗೆ ಫಸ್ಟ್ ರಿಯಾಕ್ಷನ್ ಏನು ಅವ್ರದ್ದು ಅಂತ ಕೇಳ್ತಾ ಹೋಗ್ತೀನಿ. ಫಸ್ಟ್ ರ್ಯಾಂಕ್ ಬಂದಿದ್ದೀರಾ, ಹೇಗೆ ಫೀಲ್ ಆಗ್ತಿದೆ? ಫಸ್ಟ್ ನಿಮಗೆ ಒಂದು ರಿಸಲ್ಟ್ ನೋಡಿದ ತಕ್ಷಣ ಹೇಗೆ ಅನಿಸ್ತು ಅಂತ? ತುಂಬ ಖುಷಿಯಾಯಿತು. ನನಗಿಂತ ಜಾಸ್ತಿ ನಮ್ಮ ಅಮ್ಮನೇ ಖುಷಿಪಟ್ಟರು ಜಾಸ್ತಿ. ಸರ್ ಇದಕ್ಕೆಲ್ಲ ಕಾರಣ ಹೇಳಬೇಕು ಅಂದರೆ ನಮ್ಮ ಟೀಚರ್ಸು ಮತ್ತು ಫಸ್ಟ್ ಆಫ್ ಆಲ್ ನನ್ನ ಪೇರೆಂಟ್ಸು. ಯಾಕಂದರೆ ಅವ್ರ ಸಪೋರ್ಟ್ ಇಲ್ಲ ಅಂದರೆ ನಿಜವಾಗ್ಲೂ ಇದೆಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ. ನಮ್ಮ ಪೇರೆಂಟ್ಸ್ ಕಷ್ಟಪಟ್ಟು
ಕಷ್ಟಪಟ್ಟು ಅಷ್ಟೊಂದು ನಾನು ಕೋಪರೇಟ್ ಮಾಡಿದ್ದಕ್ಕೆ ಇಷ್ಟೊಂದು ಓದೋಕ್ಕಾಗಿದ್ದು. ಮತ್ತು ನಮ್ಮ ಟೀಚರ್ಸು ಅಷ್ಟೇ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದಾರೆ. ಬೆಳಗ್ಗೆ 8 o'clock ಸಂಜೆ 8 o'clock ತನಕ ಕ್ಲಾಸ್ ತೊಗೊಂಡಿದ್ದಾರೆ. ನನಗೆ ಅಂತ ಅಲ್ಲ, ಎಲ್ಲ ಸ್ಟೂಡೆಂಟ್ಗೂ ಕೂಡ ತುಂಬ ಒತ್ತಿ ಒತ್ತಿ ಹೇಳ್ಕೊಟ್ಟಿದ್ದಾರೆ. ಯಾವ್ದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತಲೂ ಹೇಳ್ಕೊಟ್ಟಿದ್ದಾರೆ. ಮತ್ತು ನಮ್ಮ ಸ್ಕೂಲಲ್ಲಿ ಬರೀ ಸ್ಟಡೀಸ್ ಅಷ್ಟೇ ಅಲ್ಲ, ಡಿಸಿಪ್ಲಿನ್ ಮೇಲೆ ಕೂಡ ಕಾನ್ಸಂಟ್ರೇಟ್ ಮಾಡ್ತಾರೆ. ಇದಕ್ಕೆಲ್ಲ ಏನಂದರೆ 625 ತೆಗಿಬೇಕು ಅಂದರೆ ಡಿಸಿಪ್ಲಿನ್ ಜೊತೆ ಹಾರ್ಡ್ ವರ್ಕು ಇಂಪಾರ್ಟೆಂಟು. ಅವೆರಡನ್ನೂ ನಮ್ಮ ಸ್ಕೂಲ್ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದೆ. ಅಂದರೆ ಈಗ ಫಸ್ಟ್ ರ್ಯಾಂಕ್ ಬರಬೇಕಂದ್ರೆ ಅಷ್ಟೊಂದು ಈಸಿ ಅಲ್ಲ. ಎಷ್ಟು ಓದಿದ್ರು ಎಷ್ಟು ಹೇಳ್ಕೊಟ್ರು ಓದುವಂಥ ಸ್ಟೂಡೆಂಟ್ನ ಮೆಂಟಲ್ ಸ್ಟೇಬಲ್ ಏನಿರುತ್ತೆ, ಆ ಒಂದು ಧೈರ್ಯ ಆಗಿರ್ಬೋದು, ಹೇಗಿತ್ತು ಆ ಒಂದು ಮಾನಸಿಕವಾಗಿ ನೀವು ಯಾವ ರೀತಿ ತಯಾರಾಗ್ತಿದ್ರಿ ಅಂತ? ಸರ್ ಅಂದರೆ ಫಸ್ಟ್ ನಮ್ಮ ಸ್ಕೂಲಲ್ಲಿ ಸೆಕ್ಷನ್ ಡಿವೈಡ್ ಮಾಡ್ತಾರೆ. ಆವಾಗ ಎಕ್ಸಲೆಂಟ್, ಗುಡ್ ಮತ್ತು ಆವ್ರೇಜ್ ಹಾಕಿದಾಗ ಎಕ್ಸಲೆಂಟ್ ಅವ್ರಿಗೆ ತುಂಬ ಅವ್ರು ಮೆಂಟಲಿ ಹೆಂಗೆ ಪ್ರಿಪೇರ್ ಆಗಬೇಕು ಅಂತ ಹೇಳ್ಕೊಡ್ತಾರೆ. ಅದರಿಂದ ನಾನು ಇಷ್ಟು ತೆಗಿಯೋಕ್ಕಾಯ್ತು ಅಷ್ಟೇ. ಈಗ ಮನೇಲಿ ಯಾವ ರೀತಿ ಪ್ರಶಂಸೆ ಇದು ಮಾಡಿದ್ರು, ನಿಮ್ಮ ಕುಟುಂಬಸ್ಥರಾಗಿರ್ಬೋದು ಮತ್ತು ಸಂಬಂಧಿಕರಲ್ಲಿ ಏನು ಹೇಳ್ತಿದ್ದಾರೆ ಅಂತ? ಸರ್ ರಿಲೇಟಿವ್ಸ್ ಎಲ್ಲ ತುಂಬ ಖುಷಿಪಟ್ಟಿದ್ದಾರೆ, ಮತ್ತು ಅಪ್ಪ ಅಮ್ಮ ಅಂತೂ ತುಂಬ ಖುಷಿಪಟ್ಟಿದ್ದಾರೆ. ಅವರಿಂದನೇ ಎಲ್ಲ ಆಗಿದ್ದು, ಅಷ್ಟೇ ಹೇಳೋಕ್ಕಾಗೋದು, ಇನ್ನೇನು ಇಲ್ಲ. ಈ ಒಂದು ವಿಚಾರ ನಿಮ್ಮ ತಂದೆ ತಾಯಿಗೆ ಮತ್ತು ನಿಮ್ಮ ಸ್ಕೂಲ್ಗೂ ಕೂಡ ಹೆಮ್ಮೆಯ ವಿಚಾರ. ಮತ್ತು ನಿಮ್ಮ ತಂದೆ ತಾಯಿ ಏನು ಮಾಡ್ತಾರೆ, ಯಾವ ರೀತಿಯಾದಂಥ ಬ್ಯಾಕ್ಗ್ರೌಂಡ್, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು ಅಂತ? ಸರ್ ನಮ್ಮ ತಂದೆ ತಾಯಿ ಶಾಪ್ ಇಟ್ಕೊಂಡಿದ್ದಾರೆ, ತುಂಬ ಕಷ್ಟಪಡ್ತಾರೆ. ಅವ್ರ ಕಷ್ಟಕ್ಕೆ ಇಷ್ಟೊಂದು ಓದಬೇಕು ಅನಿಸ್ತು. ಅದಕ್ಕೆ ಅವ್ರ ಕಷ್ಟಕ್ಕೋಸ್ಕರ ನಾನು ಇಷ್ಟು ಓದಬೇಕು ಅನಿಸ್ತು, ಅದಕ್ಕೆ ಓದ್ತೆ ಸರ್. ನಿಮ್ಮ ಸ್ಫೂರ್ತಿ ಯಾರು ಮತ್ತು ನಿಮ್ಗೆ ಏನಾಗಬೇಕಂತ ಒಂದು ನಿಮ್ಮ ಕನಸಿದೆ ಅಂತ? ಸರ್ ನನಗೆ ನಮ್ಮ ಮಮ್ಮಿ ಡ್ಯಾಡಿನೇ ಸ್ಫೂರ್ತಿ, ಮತ್ತು ನನಗೆ CA ಆಗಬೇಕು ಅಂತ ತುಂಬ ಆಸೆ ಸರ್. ಎಸ್ ಸರ್. ಮತ್ತು ಒಂದಷ್ಟು ಸ್ಟೂಡೆಂಟ್ಗಳು, ನಿಮ್ಮ ಬ್ಯಾಚ್ಮೇಟ್ಸ್ ಆಗಿರ್ಬೋದು, ಬೇರೆ ಬೇರೆ ಸ್ಟೂಡೆಂಟ್ಸ್ ಆಗಿರ್ಬೋದು, ಎಕ್ಸಾಮ್ ಅಂದ ತಕ್ಷಣ ಕೆಲವ್ರಿಗೆ ಭಯ ಇರುತ್ತೆ. ಜೊತೆಗೆ ಈಗ ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು, ಅವರಿಗೆ ನೀವು ಒಬ್ಬ ಟಾಪರ್ ಆಗಿ ಏನು ಮೆಸೇಜ್ ಕೊಡ್ತೀರಾ ಎಕ್ಸಾಮ್ ವಿಚಾರವಾಗಿ? ಸರ್ ನಾನು ಎಷ್ಟೊಂದು ಸತಿ ಕಮ್ಮಿ ಮಾರ್ಕ್ಸ್ ತಗೊಂಡಿಲ್ಲ ಅಂತ ಅಲ್ಲ, ಆವಾಗ ಕಮ್ಮಿ ಮಾರ್ಕ್ಸ್ ತಗೊಂಡಾಗ ಸುಮ್ಮನೆ ಕುಗ್ಬಿಟ್ರೆ ಅದು ಮಾರ್ಕ್ಸ್ ಬರೋಲ್ಲ. ಅದಕ್ಕೆ ನಾವು ಆ ಟೈಮಲ್ಲಿ ಇನ್ನೂ ಜಾಸ್ತಿ ಆಡ್ಬೇಕಾಗಿ ನಾವು ಎಲ್ಲಿ ತಪ್ಪು ಮಾಡ್ತಿದ್ದೀವಿ ಅಂತ ತಿಳ್ಕೊಂಡು ಇನ್ನೂ ಜಾಸ್ತಿ ಎಫರ್ಟ್ ಹಾಕಿದ್ರೆ ನಮಗೆ ಎಕ್ಸ್ಪೆಕ್ಟೇಷನ್ ಎಷ್ಟಿರುತ್ತೆ ಅಷ್ಟು ಮಾರ್ಕ್ಸ್ ತೊಗೋಬೋದು ಸರ್. ಈಗ ಅಷ್ಟು ಗಂಟೆ ಓದಬೇಕು, ಇಷ್ಟು ಗಂಟೆ ಓದಬೇಕು ಅಂತ ಒಂದಷ್ಟು ಜನರ ಮೈಂಡ್ ಸೆಟ್ ಇರುತ್ತೆ. ಜಾಸ್ತಿ ಹೊತ್ತು ಓದೋದ್ರಿಂದ ರಿಸಲ್ಟ್ ಬರುತ್ತಾ, ಅಥವಾ ಅದನ್ನು ಕ್ಯಾಚ್ ಮಾಡುವಂಥ ರೀತಿನ ಯಾವುದು ಇಂಪಾರ್ಟೆಂಟ್ ಆಗುತ್ತೆ ಓದಲ್ಲಿ? ಮತ್ತು ನೀವು ಎಷ್ಟು ಹವರ್ ಓದ್ತಿದ್ರಿ ಅಂತ? ಸರ್ ನಾನು ಈಗ ಜಾಸ್ತಿ ಎಫೆಕ್ಟಿವ್ ಆಗಿ ಎಷ್ಟು ಅವರ್ ಓದ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆದರೆ ಜಾಸ್ತಿ ಎಷ್ಟು ಎಫೆಕ್ಟಿವ್ ಆಗಿ ಓದ್ತೀವಿ ಅನ್ನೋದು ಇಂಪಾರ್ಟೆಂಟು ಸರ್. ನಾನು ಡೈಲಿ 6 hours ಅಷ್ಟೇ ಓದ್ತಿದ್ದಿದ್ದು. ನಿಮ್ಮ ಕುಟುಂಬಸ್ಥರು ಏನೆಲ್ಲ ಹೇಳ್ತಿದ್ದಾರೆ ಮತ್ತು ಬರ್ತಿದ್ದಾರೆ ಶಾಲೆಗೆ? ನಿಮ್ಮ ಶಾಲೆಯಲ್ಲೆಲ್ಲ ಸನ್ಮಾನ ಮಾಡ್ಬೇಕು ಅನ್ಕೊಂಡಿದ್ದಾರೆ, ಏನು ಅನಿಸ್ತಿದೆ ಅಂತ? ಸರ್ ಖುಷಿ ಆಗ್ತದೆ. ನನಗೆ ಸನ್ಮಾನ ಮಾಡೋದಲ್ಲ, ನಮ್ಮ ಟೀಚರ್ಸಿಗೆ ಸನ್ಮಾನ ಮಾಡಬೇಕು ಸರ್, ಯಾಕಂದರೆ ಅವ್ರ ಹಾರ್ಡ್ ವರ್ಕಿಂದನೇ ಇದೆಲ್ಲ ಮಾಡೋಕ್ಕಾಗಿದ್ದು, ಅಷ್ಟೇ ಸರ್. ಇದಿಷ್ಟು ಫಸ್ಟ್ ರ್ಯಾಂಕ್ ಬಂದಿರುವಂಥ ವಿದ್ಯಾರ್ಥಿನಿ ಧನಲಕ್ಷ್ಮಿ ಅವರ ಮಾತು. ಅಂದರೆ ಇಲ್ಲಿ ಪ್ರಮುಖ 3 ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ಒಂದು ಅವ್ರ ಶಾಲೆ ವಿಚಾರವಾಗಿ, ಅವ್ರ ಕುಟುಂಬಸ್ಥರ ವಿಚಾರವಾಗಿ, ಜೊತೆಗೆ ಯಾರು ಸ್ಫೂರ್ತಿ ಅಂತ ಕೇಳಿದಂಥ ಸಂದರ್ಭದಲ್ಲಿ ಅವ್ರ ತಂದೆ ತಾಯಿಯೇ ನಂಗೆ ಸ್ಫೂರ್ತಿ ಅಂತ ಹೇಳ್ತಾರೆ. ಈ ಒಂದು ವಿಚಾರವನ್ನು, ಅಂದರೆ ಫಸ್ಟ್ ರ್ಯಾಂಕ್ ಬಂದಿರುವಂಥ ವಿಚಾರವನ್ನು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯಾದ್ಯಂತ SSLC ರಿಸಲ್ಟ್ ಪ್ರಕಟಣೆಯಾಗಿದೆ. ಅದರಲ್ಲಿ ಹಲವು ವಿದ್ಯಾರ್ಥಿಗಳು ಫಸ್ಟ್ ರ್ಯಾಂಕ್ ಬಂದಿದ್ದಾರೆ. ಅದರಲ್ಲೂ ಕೂಡ ಬ್ಯಾಡರಳ್ಳಿಯ ಖಾಸಗಿ ಶಾಲೆಯಲ್ಲಿ ಓದ್ತಿರುವಂಥ ಧನಲಕ್ಷ್ಮಿ ಎಂಬ ವಿದ್ಯಾರ್ಥಿನಿ ಕೂಡ ಫಸ್ಟ್ ರ್ಯಾಂಕ್ ಪಡೆದುಕೊಂಡಿದ್ದಾರೆ. ಸದ್ಯಕ್ಕೆ ಅವ್ರು ನನ್ನ ಜೊತೆ ಇದ್ದಾರೆ. ಈ ಒಂದು ವಿಚಾರದ ಬಗ್ಗೆ ಫಸ್ಟ್ ರಿಯಾಕ್ಷನ್ ಏನು ಅವ್ರದ್ದು ಅಂತ ಕೇಳ್ತಾ ಹೋಗ್ತೀನಿ. ಫಸ್ಟ್ ರ್ಯಾಂಕ್ ಬಂದಿದ್ದೀರಾ, ಹೇಗೆ ಫೀಲ್ ಆಗ್ತಿದೆ? ಫಸ್ಟ್ ನಿಮಗೆ ಒಂದು ರಿಸಲ್ಟ್ ನೋಡಿದ ತಕ್ಷಣ ಹೇಗೆ ಅನಿಸ್ತು ಅಂತ? ತುಂಬ ಖುಷಿ ಆಯಿತು. ನನಗಿಂತ ಜಾಸ್ತಿ ನಮ್ಮ ಅಮ್ಮನೇ ಖುಷಿಪಟ್ಟರು ಜಾಸ್ತಿ. ಸರ್ ಇದಕ್ಕೆಲ್ಲ ಕಾರಣ ಹೇಳಬೇಕು ಅಂದರೆ ನಮ್ಮ ಟೀಚರ್ಸು, ಮತ್ತು ಫಸ್ಟ್ ಆಫ್ ಆಲ್ ನನ್ನ ಪೇರೆಂಟ್ಸು. ಯಾಕಂದರೆ ಅವ್ರ ಸಪೋರ್ಟ್ ಇಲ್ಲ ಅಂದರೆ ನಿಜವಾಗ್ಲೂ ಇದೆಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ. ನಮ್ಮ ಪೇರೆಂಟ್ಸ್ ಕಷ್ಟಪಟ್ಟು ಅಷ್ಟೊಂದು ನಾನು ಕೋಪರೇಟ್ ಮಾಡಿದ್ದಕ್ಕೆ ಇಷ್ಟೊಂದು ಓದೋಕ್ಕಾಗಿದ್ದು. ಮತ್ತು ನಮ್ಮ ಟೀಚರ್ಸು ಅಷ್ಟೇ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದಾರೆ. ಬೆಳಗ್ಗೆ 8 o'clock ಸಂಜೆ 8 o'clock ತನಕ ಕ್ಲಾಸ್ ತೊಗೊಂಡಿದ್ದಾರೆ. ನನಗೆ ಅಂತ ಅಲ್ಲ, ಎಲ್ಲ ಸ್ಟೂಡೆಂಟ್ಗೂ ಕೂಡ ತುಂಬ ಒತ್ತಿ ಒತ್ತಿ ಹೇಳ್ಕೊಟ್ಟಿದ್ದಾರೆ. ಯಾವ್ದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತಲೂ ಹೇಳ್ಕೊಟ್ಟಿದ್ದಾರೆ. ಮತ್ತು ನಮ್ಮ ಸ್ಕೂಲಲ್ಲಿ ಬರೀ ಸ್ಟಡೀಸ್ ಅಷ್ಟೇ ಅಲ್ಲ, ಡಿಸಿಪ್ಲಿನ್ ಮೇಲೆ ಕೂಡ ಕಾನ್ಸಂಟ್ರೇಟ್ ಮಾಡ್ತಾರೆ. ಇದಕ್ಕೆಲ್ಲ ಏನಂದರೆ 625 ತೆಗಿಬೇಕು ಅಂದರೆ ಡಿಸಿಪ್ಲಿನ್ ಜೊತೆ ಹಾರ್ಡ್ ವರ್ಕು ಇಂಪಾರ್ಟೆಂಟು. ಅವೆರಡನ್ನೂ ನಮ್ಮ ಸ್ಕೂಲ್ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದೆ. ಅಂದರೆ ಈಗ ಫಸ್ಟ್ ರ್ಯಾಂಕ್ ಬರಬೇಕಂದ್ರೆ ಅಷ್ಟೊಂದು ಈಸಿ ಅಲ್ಲ. ಎಷ್ಟು ಓದಿದ್ರು ಎಷ್ಟು ಹೇಳ್ಕೊಟ್ರು ಓದುವಂಥ ಸ್ಟೂಡೆಂಟ್ನ ಮೆಂಟಲ್ ಸ್ಟೇಬಲ್ ಏನಿರುತ್ತೆ, ಆ ಒಂದು ಧೈರ್ಯ ಆಗಿರ್ಬೋದು, ಹೇಗಿತ್ತು ಆ ಒಂದು ಮಾನಸಿಕವಾಗಿ ನೀವು ಯಾವ ರೀತಿ ತಯಾರಾಗ್ತಿದ್ರಿ ಅಂತ?
ಸರ್ ಅಂದರೆ ಫಸ್ಟ್ ನಮ್ಮ ಸ್ಕೂಲಲ್ಲಿ ಸೆಕ್ಷನ್ ಡಿವೈಡ್ ಮಾಡ್ತಾರೆ. ಆವಾಗ ಎಕ್ಸಲೆಂಟ್, ಗುಡ್ ಮತ್ತು ಆ್ಯಾವ್ರೇಜ್ ಹಾಕಿದಾಗ ಎಕ್ಸಲೆಂಟ್ ಅವ್ರಿಗೆ ತುಂಬ ಅವ್ರು ಮೆಂಟಲಿ ಹೆಂಗೆ ಪ್ರಿಪೇರ್ ಆಗಬೇಕು ಅಂತ ಹೇಳ್ಕೊಡ್ತಾರೆ. ಅದರಿಂದ ನಾನು ಇಷ್ಟು ತೆಗಿಯೋಕ್ಕಾಯಿತು ಅಷ್ಟೇ. ಮನೇಲಿ ಯಾವ ರೀತಿ ಪ್ರಶಂಸೆ ಇದು ಮಾಡಿದ್ರು ನಿಮ್ಮ ಕುಟುಂಬಸ್ಥರಾಗಿರ್ಬೋದು ಮತ್ತು ಸಂಬಂಧಿಕರಲ್ಲಿ ಏನು ಹೇಳ್ತಿದ್ದಾರೆ ಅಂತ? ಸರ್ ರಿಲೇಟಿವ್ಸ್ ಎಲ್ಲ ತುಂಬ ಖುಷಿಪಟ್ಟಿದ್ದಾರೆ, ಮತ್ತು ಅಪ್ಪ ಅಮ್ಮ ಅಂತೂ ತುಂಬ ಖುಷಿಪಟ್ಟಿದ್ದಾರೆ. ಅವರಿಂದನೇ ಎಲ್ಲ ಆಗಿದ್ದು, ಅಷ್ಟೇ ಹೇಳೋಕ್ಕಾಗೋದು, ಇನ್ನೇನು ಇಲ್ಲ. ಈ ಒಂದು ವಿಚಾರ ನಿಮ್ಮ ತಂದೆ ತಾಯಿಗೆ ಮತ್ತು ನಿಮ್ಮ ಸ್ಕೂಲ್ಗೂ ಕೂಡ ಹೆಮ್ಮೆಯ ವಿಚಾರ. ಮತ್ತು ನಿಮ್ಮ ತಂದೆ ತಾಯಿ ಏನು ಮಾಡ್ತಾರೆ, ಯಾವ ರೀತಿಯಾದಂಥ ಬ್ಯಾಕ್ಗ್ರೌಂಡ್, ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಏನು ಅಂತ? ಸರ್ ನಮ್ಮ ತಂದೆ ತಾಯಿ ಶಾಪ್ ಇಟ್ಕೊಂಡಿದ್ದಾರೆ, ತುಂಬ ಕಷ್ಟಪಡ್ತಾರೆ. ಅವ್ರ ಕಷ್ಟಕ್ಕೆ ಇಷ್ಟೊಂದು ಓದಬೇಕು ಅನಿಸ್ತು, ಅದಕ್ಕೆ ಅವ್ರ ಕಷ್ಟಕ್ಕೋಸ್ಕರ ನಾನು ಇಷ್ಟು ಓದಬೇಕು ಅನಿಸ್ತು, ಅದಕ್ಕೆ ಓದ್ತೆ ಸರ್. ನಿಮ್ಮ ಸ್ಫೂರ್ತಿ ಯಾರು ಮತ್ತು ನಿಮ್ಗೆ ಏನಾಗಬೇಕಂತ ಒಂದು ನಿಮ್ಮ ಕನಸಿದೆ ಅಂತ? ಸರ್ ನನಗೆ ನಮ್ಮ ಮಮ್ಮಿ ಡ್ಯಾಡಿನೇ ಸ್ಫೂರ್ತಿ, ಮತ್ತು ನನಗೆ ಸಿ ಎ ಆಗಬೇಕು ಅಂತ ತುಂಬ ಆಸೆ ಸರ್. ಎಸ್ ಸರ್. ಮತ್ತು ಒಂದಷ್ಟು ಸ್ಟೂಡೆಂಟ್ಗಳು ನಿಮ್ಮ ಬ್ಯಾಚ್ಮೇಟ್ಸ್ ಆಗಿರ್ಬೋದು, ಬೇರೆ ಬೇರೆ ಸ್ಟೂಡೆಂಟ್ಸ್ ಆಗಿರ್ಬೋದು, ಎಕ್ಸಾಮ್ ಅಂದ ತಕ್ಷಣ ಕೆಲವ್ರಿಗೆ ಭಯ ಇರುತ್ತೆ. ಜೊತೆಗೆ ಈಗ ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು, ಅವರಿಗೆ ನೀವು ಒಬ್ಬ ಟಾಪರ್ ಆಗಿ ಏನು ಮೆಸೇಜ್ ಕೊಡ್ತೀರಾ ಎಕ್ಸಾಮ್ ವಿಚಾರವಾಗಿ? ಸರ್ ನಾನು ಎಷ್ಟೊಂದು ಸತಿ ಕಮ್ಮಿ ಮಾರ್ಕ್ಸ್ ತಗೊಂಡಿಲ್ಲ ಅಂತ ಅಲ್ಲ, ಆವಾಗ ಕಮ್ಮಿ ಮಾರ್ಕ್ಸ್ ತಗೊಂಡಾಗ ಸುಮ್ಮನೆ ಕುಗ್ಬಿಟ್ರೆ ಅದು ಮಾರ್ಕ್ಸ್ ಬರೋಲ್ಲ. ಅದಕ್ಕೆ ನಾವು ಆ ಟೈಮಲ್ಲಿ ಇನ್ನೂ ಜಾಸ್ತಿ ಆಡ್ಬೇಕಾಗಿ ನಾವು ಎಲ್ಲಿ ತಪ್ಪು ಮಾಡ್ತಿದ್ದೀವಿ ಅಂತ ತಿಳ್ಕೊಂಡು ಇನ್ನೂ ಜಾಸ್ತಿ ಎಫರ್ಟ್ ಹಾಕಿದ್ರೆ ನಮಗೆ ಎಕ್ಸ್ಪೆಕ್ಟೇಷನ್ ಎಷ್ಟಿರುತ್ತೆ ಅಷ್ಟು ಮಾರ್ಕ್ಸ್ ತೊಗೋಬೋದು ಸರ್. ಈಗ ಅಷ್ಟು ಗಂಟೆ ಓದಬೇಕು, ಇಷ್ಟು ಗಂಟೆ ಓದಬೇಕು ಅಂತ ಒಂದಷ್ಟು ಜನರ ಮೈಂಡ್ ಸೆಟ್ ಇರುತ್ತೆ. ಜಾಸ್ತಿ ಹೊತ್ತು ಓದೋದ್ರಿಂದ ರಿಸಲ್ಟ್ ಬರುತ್ತಾ, ಅಥವಾ ಅದನ್ನು ಕ್ಯಾಚ್ ಮಾಡುವಂಥ ರೀತಿನ ಯಾವುದು ಇಂಪಾರ್ಟೆಂಟ್ ಆಗುತ್ತೆ ಓದಲ್ಲಿ, ಮತ್ತು ನೀವು ಎಷ್ಟು ಹವರ್ ಓದ್ತಿದ್ರಿ ಅಂತ? ಸರ್ ನಾನು ಈಗ ಜಾಸ್ತಿ ಎಫೆಕ್ಟಿವ್ ಆಗಿ ಎಷ್ಟು ಅವರ್ ಓದ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆದರೆ ಜಾಸ್ತಿ ಎಷ್ಟು ಎಫೆಕ್ಟಿವ್ ಆಗಿ ಓದ್ತೀವಿ ಅನ್ನೋದು ಇಂಪಾರ್ಟೆಂಟು ಸರ್. ನಾನು ಡೈಲಿ ಸಿಕ್ಸ್ ಅವರ್ಸ್ ಅಷ್ಟೇ ಓದ್ತಿದ್ದಿದ್ದು. ನಿಮ್ಮ ಕುಟುಂಬಸ್ಥರು ಏನೆಲ್ಲ ಹೇಳ್ತಿದ್ದಾರೆ ಮತ್ತು ಬರ್ತಿದ್ದಾರೆ ಶಾಲೆಗೆ? ನಿಮ್ಮ ಶಾಲೆಯಲ್ಲೆಲ್ಲ ಸನ್ಮಾನ ಮಾಡ್ಬೇಕು ಅನ್ಕೊಂಡಿದ್ದಾರೆ, ಏನು ಅನಿಸ್ತಿದೆ ಅಂತ? ಸರ್ ಖುಷಿ ಆಗ್ತದೆ. ನನಗೆ ಸನ್ಮಾನ ಮಾಡೋದಲ್ಲ, ನಮ್ಮ ಟೀಚರ್ಸಿಗೆ ಸನ್ಮಾನ ಮಾಡಬೇಕು ಸರ್, ಯಾಕಂದರೆ ಅವ್ರ ಹಾರ್ಡ್ ವರ್ಕಿಂದನೇ ಇದೆಲ್ಲ ಮಾಡೋಕ್ಕಾಗಿದ್ದು, ಅಷ್ಟೇ ಸರ್. ಇದಿಷ್ಟು ಫಸ್ಟ್ ರ್ಯಾಂಕ್ ಬಂದಿರುವಂಥ ವಿದ್ಯಾರ್ಥಿನಿ ಧನಲಕ್ಷ್ಮಿ ಅವರ ಮಾತು. ಅಂದರೆ ಇಲ್ಲಿ ಪ್ರಮುಖ 3 ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ಒಂದು ಅವ್ರ ಶಾಲೆ ವಿಚಾರವಾಗಿ, ಅವ್ರ ಕುಟುಂಬಸ್ಥರ ವಿಚಾರವಾಗಿ, ಜೊತೆಗೆ ಯಾರು ಸ್ಫೂರ್ತಿ ಅಂತ ಕೇಳಿದಂಥ ಸಂದರ್ಭದಲ್ಲಿ ಅವ್ರ ತಂದೆ ತಾಯಿಯೇ ನಂಗೆ ಸ್ಫೂರ್ತಿ ಅಂತ ಹೇಳ್ತಾರೆ. ಈ ಒಂದು ವಿಚಾರವನ್ನು, ಅಂದರೆ ಫಸ್ಟ್ ರ್ಯಾಂಕ್ ಬಂದಿರುವಂಥ ವಿಚಾರವನ್ನು ಖುಷಿಯನ್ನು ವ್ಯಕ್ತಪಡಿಸ್ತಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.